ಶಿರಾ ನಗರಸಭೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ರವರು ಮಾತನಾಡಿ 31 ಬಾರ್ನಲ್ಲಿ ಸುಮಾರು 100 ವರ್ಷಗಳಿಂದ ನೆಲಗುದಿಗೆ ಬಿದ್ದಿದ್ದ ಹಕ್ಕುಪತ್ರ ವಿತರಣೆಯನ್ನ ಕೊಡದೆ ಹಲವಾರು ಕುಟುಂಬಗಳು ಮನೆ ಕಟ್ಟಿರುವ ಮೂಲ ದಾಖಲಾತಿ ಹಕ್ಕುಪತ್ರಗಳನ್ನ ಕೊಟ್ಟಿರುವುದಿಲ್ಲ. ಅಳತೆ ವರದಿ ಆಧಾರದ ಮೇಲೆ ಅರ್ಹ ಫಲಾನುಭವಿಗಳಿಗೆ ಸಮೀಕ್ಷೆಯ ಪ್ರಕಾರ ಹಕ್ಕುಪತ್ರಗಳನ್ನ ನೀಡಲಾಗುವುದು ಎಂದು ತಿಳಿಸಿದರು. ಶಿರಾ ನಗರದ ಸುಮಾರು 31 ವಾರ್ಡ್ಗಳಲ್ಲಿ ಸುಮಾರು 100 ವರ್ಷಗಳಿಂದ ಕೆರೆನಟ್ಟಿ ಇರ್ಬೋದು, ಮಲ್ಲಿಕಾಪುರ ಇರ್ಬೋದು, ರಂಗನಾಥ್ ನಗರ ಇರ್ಬೋದು, ಶಿವಾಜಿ ನಗರ ಇರ್ಬೋದು, ಕರೆಕಲಟ್ಟಿ ಇರ್ಬೋದು, ಭವಾನಿ ನಗರ, ಲಾಟ್ಪುರ, ನಾಯಕರಟ್ಟಿ, ಹೀಗೆ ಸಂತೆಪೇಟೆ, ಈಗ ಅನೇಕ ಜನಪ್ರತಿನಿಧಿಗಳು ಇದುವರೆಗೂ ಆಯ್ಕೆಯಾಗಿ ಹೋಗಿದ್ರು. ಅಧಿಕಾರಿಗಳು ಸಹ ಬಂದೋದ್ರು. ಆದರೆ ಯಾರು ಇದುವರೆಗೂ ಸುಮಾರು 100 ವರ್ಷದಿಂದ ಮನೆ ಕಟ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಒಂದು ಮೂಲ ದಾಖಲಾತಿ ಕೊಡುವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ತದನಂತರ ನಾವುಗಳು ಈ ವಿಚಾರವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ TB ಜಯಚಂದ್ರ ಗಮನಕ್ಕೆ ವಿಚಾರ ತಂದು ಹೋದ ವರ್ಷ ಬೆಳಗಾವಿನಲ್ಲಿ ಏನು ಅಧಿವೇಶನ ನಡೀತು, ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಸಾಹೇಬರು ಜಯಚಂದ್ರ ಸಾಹೇಬರು ಬೆಳಗಾವಿನಲ್ಲಿ ಸಂಬಂಧಪಟ್ಟ ಮಂತ್ರಿ ಜೊತೆ ನಮ್ಮನ್ನು ಕೂರಿಸಿ ಸುಮಾರು 1 ಗಂಟೆಗಳ ಕಾಲ ಶಿರಾನಗರ ಚರ್ಚೆ ಮಾಡಿ ನಾವು ಪ್ರತಿ ವಾರ್ಡಲ್ಲೂ ಇಂತಿಂಥ ಸಮಸ್ಯೆ ಇದೆ, 100 ವರ್ಷದಿಂದ ಮನೆ ಕಟ್ಕೊಂಡು ವಾಸ ಇದ್ದಾರೆ, ಅವ್ರಿಗೆ ಹಕ್ಕುಪತ್ರ ಇಲ್ಲ, ಅವ್ರ ದಾಖಲಾತಿ ಇಲ್ಲ, ಅವ್ರಿಗೆ ಏನಾದರೂ ಮಾಡಿ ನಾವು ಸರ್ಕಾರದ ಸೌಲಭ್ಯ ಸಿಗಬೇಕಂದ್ರೆ ಅವ್ರಿಗೆ ಹಕ್ಕುಪತ್ರ ಬೇಕೇ ಬೇಕು ಅಂತ ಕೇಳ್ಕೊಂಡಾಗ ಸಂಬಂಧಪಟ್ಟ ಸಚಿವರಾದಂಥ ರಹೀಂ ಖಾನ್ ಅವರು, ನಾನು ಸರ್ಕಾರದಿಂದ ಅಧಿಕಾರಿಗಳನ್ನ ಕಳಿಸ್ಕೊಡ್ತೀನಿ, ಸಮೀಕ್ಷೆ ಮಾಡಿಸ್ತಿ, ಯಾರು ಫಲಾನುಭವಿಗಳು ಖಾತೆ ಇಲ್ಲದಲ್ಲೇ ಇದ್ದಾರೋ ಅಂತ ಗುರುಸಿ ಹಕ್ಕುಪತ್ರ ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಬೆಳಗಾವಿನಲ್ಲಿ ಮಾನ್ಯ ಸಚಿವರು ಭರವಸೆ ಕೊಟ್ಟಿದ್ರು. ಅದೇ ರೀತಿ ತದನಂತರ ಸಂಬಂಧಪಟ್ಟ ಅಧಿಕಾರಿಗಳು ಶಿರಾ ನಗರಕ್ಕೆ ಬಂದು ನಮ್ಮನ್ನ ಜೊತೆಗೂಡಿ ಇಟ್ಕೊಂಡು ಎಲ್ಲ ನಾನೇನಂತ ಸಂತೆಪೇಟೆ, ಕರೆಕಲಟ್ಟಿ, ಮಲ್ಲಿಕಾಪುರ, ಕೆರೆನಟ್ಟಿ, ಗಡಿವಾರಟ್ಟಿ, ಕೋಟೆ, ಮಹಬೂಬ್ ನಗರ, ಗಾಡಿವನ್ ಮೋಲ, ಸಪ್ತಗಿರಿ ಬಡಾವಣೆ, ಜ್ಯೋತಿ ನಗರ, ಲಾಟ್ಪುರ, ಕಲ್ಕೋಟೆ, ರೇಷಂಬ ಮೋಲ, ಶಿವಾನಿ ನಗರ, ಎಲ್ಲ ಬಡಾವಣೆಯಲ್ಲೂ ಪ್ರತಿ ಮನೆಗೆ ಸಂಬಂಧಪಟ್ಟ ಸದಸ್ಯರು, ನಗರಸಭೆ ಅಧಿಕಾರಿಗಳು ಮತ್ತು ಕೊಳಚೆ ನಿರ್ಮಳಿ ಮಂಡಳಿ ಅಧಿಕಾರಿಗಳು ಬಂದು ನಮ್ಮ ಜೊತೆಯಲ್ಲೇ ಅಳತೆ ಮಾಡಿ ಯಾರು ವಾಸ ಇದ್ದಾರೆ, ಎಷ್ಟು ಅಡಿನಾಗ ವಾಸ ಇದ್ದಾರೆ, ಎಷ್ಟು ಜನ ಅಣ್ಣ ತಂದಿರು ಅಂತೇಳಿ ಅಳತೆ ಮಾಡಿ ಅದಕ್ಕೆ ನಂಬರ್ ಹಾಕಿ ಚೆಕ್ ಬಂದಿ ಹಾಕಿ ಒಂದು ವರದಿನ ತಗೊಂಡೋದ್ರು. ಆ ವರದಿ ಆಧಾರದ ಮೇಲೆ ಈಗಾಗಲೇ ನಮಗೆ ಫಲಾನುಭವಿಗಳಿಗೆ ಸಮೀಕ್ಷೆ ಪ್ರಕಾರ ಸಂತೆಪೇಟೆಗೆ 125 ಸಮೀಕ್ಷೆ ಬಂದಿತ್ತು. ಅದರಲ್ಲಿ 98 ಹಕ್ಕುಪತ್ರಗಳು ಆಗಲೇ ರೆಡಿಯಾಗಿ ಬಂದಿದ್ದಾವೆ. ಅದೇ ರೀತಿ ಕರೆಕಲಟ್ಟಿನಲ್ಲಿ 65 ಮನೆ ಸಮೀಕ್ಷೆ ಮಾಡಿದ್ವಿ, ಅದು ಇನ್ನೂ ವರದಿ ಬರೋದ್ರಲ್ಲಿದೆ. ಕೆರೆಯಿನಟ್ಟಿನಲ್ಲಿ 267 ಸಮೀಕ್ಷೆ ಮಾಡಿದ್ವಿ, 229 ಹಕ್ಕುಪತ್ರ ಬಂದಿದ್ದಾವೆ. ಹೀಗಾಗಿ ಎಲ್ಲ ಬಡಗಳು ಟೋಟಲ್ ಇಲ್ಲಿವರೆಗೂ 1466 ಹಕ್ಕುಪತ್ರಗಳು ಫಲಾನುಭವಿಗಳು ಸಿಗೋಂಥ ಕೆಲಸನ ನಾವು ಮಾಡಿದ್ದೀವಿ. ಈಗ ಇದ್ರ ಗೊಂದಲ ಏನಪ್ಪ ಅಂದರೆ ಕೆಲವ್ರಿಗೆ ನಾವು 100 ವರ್ಷ ಇದ್ದೀವಿ, ನಮ್ಮ ತಾತನ ಹೆಸರಿಗಿತ್ತು, ನಮ್ಮ ಅಜ್ಜಿ ಹೆಸರಿಗಿತ್ತು, ನಮ್ಮ ಅಣ್ಣ ಹೆಸರಿಗಿತ್ತು, ಎಲ್ಲಿ ನಮ್ಮ ಚಿಕ್ಕಪ್ಪನ ಮಾಡ್ತಾರೋ ನಮ್ಮ ಅಕ್ಕಂಗೆ ಎಲ್ಲಿ ಮಾಡ್ತಾರೋ ಅಂತೇಳಿ ಅನುಮಾನ ಐತೆ. ಆದರೆ ನಾವು ಹೇಳಿದ್ದೀವಿ, ಪ್ರತಿ ಮನೆಗೆ ಹೋಗಿ ಅಳತೆ ಮಾಡ್ಬೇಕಾದ್ರೆ ಕೇಳಿದ್ದೀವಿ ಯಾರ ಹೆಸರಿನಲ್ಲಿದೆ, ಈಗ ಯಾರಿಗಾಗಬೇಕು, ಎಷ್ಟು ಜನ ಅಣ್ಣ ತಂದಿದ್ದೀರಾ, 3 ಜನ ಇದ್ದೀರಾ, 3 ಜನ ಇದ್ದರೆ 3 ಜನಕ್ಕೂ ಎಷ್ಟೆಷ್ಟು ಬರುತ್ತೆ, 20-30 ಆ ಥರ ಯಾರಿಗೂ ಅನ್ಯಾಯ ಆಗ್ದಂಗೆ ನಾವು ಅಳತೆ ಮಾಡ್ಕೊಂಬಂದು ವರದಿ ಕೊಟ್ಟಿದ್ದೀವಿ. ಆ ವರದಿ ಆಧಾರದ ಮೇಲೆ ಹಕ್ಕುಪತ್ರಗಳು ಬಂದಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಮಾನ್ಯ ನಮ್ಮ ನಾಯಕರ ಜೊತೆಗಳು ಚರ್ಚೆ ಮಾಡಿ ಏನು ನಮ್ಮ ಶಿರಾನಗರದ ಎಲ್ಲ ವಾರ್ಡ್ಗಳಲ್ಲೂ ಏನು ಹಕ್ಕುಪತ್ರ ಇಲ್ಲದಿರ್ತಕ್ಕಂಥ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡೋಂಥ ಕೆಲಸನ ಅತಿ ಶೀಘ್ರದಲ್ಲೇ ನಾವು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಂದೆ ಹೇಳಕ್ ಇಷ್ಟಪಡ್ತೀವಿ. ಆಯುಕ್ತರಾದ ರುದ್ರೇಶ್ ಮಾತನಾಡಿ, ನಗರಾಭಿವೃದ್ಧಿ ಇಲಾಖೆ, ಪ್ರೌಢಾಡಳಿತ ನಿರ್ದೇಶನಾಲಯದಿಂದ ಸಾರ್ವಜನಿಕರು ಮನೆಯಲ್ಲಿಯೇ ಕುಳಿತು ಈ ಖಾತೆಯನ್ನ ಪಡೆದುಕೊಳ್ಳಬಹುದು. ನಗರದ ನಿವಾಸಿಗಳ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನ ಈ ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುವುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಆಸ್ತಿ ದಾಖಲೆಗಳನ್ನ ಪರಿಶೀಲಿಸಬಹುದು. ಕರ್ನಾಟಕದಲ್ಲಿ ಈ ಆಸ್ತಿ ಕರಡನ್ನ ಕರ್ನಾಟಕದಾದ್ಯಂತ ಬಿಟ್ಟಿದ್ದು, ಕಳೆದ 2 ವರ್ಷದಲ್ಲಿ ಸುಮಾರು
26,000 ಈ ಆಸ್ತಿಗಳಿದ್ದು ಅದರಲ್ಲಿ 10,198 ಈ ಆಸ್ತಿಗಳನ್ನ ಈಗಾಗಲೇ ಸಾರ್ವಜನಿಕರಿಗೆ ವಿತರಿಸಿದ್ದು ಇನ್ನು ಉಳಿದಿರುವ 16,000 ಈ ಆಸ್ತಿಗಳು ಬಾಕಿ ಇದ್ದು ಅಷ್ಟು ಈ ಆಸ್ತಿಗಳನ್ನ 1 ವರ್ಷದ ಒಳಗೆ ಮುಗಿಸುವುದು ನಮ್ಮ ನಗರಸಭೆಯ ಉದ್ದೇಶ ಎಂದು ತಿಳಿಸಿದರು. ಈ ಆಸ್ತಿ ಹಿಂದೆ ಸರ್ಕಾರ ಕರ್ನಾಟಕ ಒನ್ನಲ್ಲಿ ಮಾತ್ರ ಹಾಕಲಿಕ್ಕೆ ಅವಕಾಶ ಕೊಟ್ಟಿತ್ತು ಪಬ್ಲಿಕ್ಸ್ಗೆ. ಅದನ್ನು ಈ ದಿನದಿಂದ ಇವತ್ತು 18/12/2025 ರೋಲ್ಔಟ್ ಅಂತೇಳಿ ಮಾಡಿದ್ದಾರೆ. ಮುಖ್ಯವಾಗಿ ಅದರ ಉದ್ದೇಶ ಏನಪ್ಪ ಅಂತಂದರೆ ಜನರೇ ಮನೆಯಲ್ಲೇ ಕುಳಿತು ಈ ಆಸ್ತಿಯನ್ನು ಪಡಿಬೋದು ಅಂತ. ಅದನ್ನು ಈ ಆಸ್ತಿ ಕರ್ನಾಟಕ gov.in ಅಂತೇಳಿ ಅದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪಬ್ಲಿಕ್ ಅವರು ಲಾಗಿನ್ ಆಗಿಬಿಟ್ಟು ಅವ್ರು ನಮ್ಮಲ್ಲಿ ಡ್ರಾಫ್ಟನ್ನು ಬಿಡ್ತೀವಿ. ನಮ್ಮಲ್ಲಿ ಈಗೇನು ಈ ಆಸ್ತಿ ಇದೆಯೇ ಅಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳಿಗೆ ಡ್ರಾಫ್ಟನ್ನು ಬಿಟ್ಟಿರ್ತೀವಿ. ಆ ಡ್ರಾಫ್ಟಲ್ಲಿ ಏನೇನು ದಾಖಲಾತಿಗಳನ್ನು ನಾವೀಗ ಹೇಳ್ತೀವಿ, ಮಾಲೀಕರ ಭಾವಚಿತ್ರ ಆಗಿರ್ಬೋದು, ಆಧಾರು, ಆಸ್ತಿ ತೆರಿಗೆ ಎಸ್ ಚಲನ್ನು ಮತ್ತು ಸ್ವತ್ತಿನ ಕ್ರಯಪತ್ರ, ನೋಂದಾಯಿತ ಪತ್ರ ಅವು ಇರೋದಿಲ್ಲ. ಅವನ್ನ ಮಾತ್ರ ಅವರು ಅಪ್ಲೋಡ್ ಮಾಡಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸು ಇರೋದಿಲ್ಲ ಅವನ್ನ ಮಾತ್ರ ಆನ್ಲೈನಲ್ಲಿ ಅವರೇ ಅಪ್ಲೋಡ್ ಮಾಡಬೇಕು. ಉಳಿದಿರ್ತಕ್ಕಂಥದ್ದು ಡ್ರಾಫ್ಟು ಅದರಲ್ಲೇ ಇರ್ತದೆ. ಇದನ್ನು ಪಬ್ಲಿಕ್ಕು ಮನೆಯಲ್ಲೇ ಅಪ್ಲೋಡ್ ಮಾಡಿ ನಮ್ಮ ಹತ್ರ ಒಂದು ಟೈಮಿಂಗ್ಸ್ ಇರುತ್ತೆ, 7 days ಟೈಮಿಂಗ್ಸ್. ಅದು ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ನಾವು 7 ದಿವಸದೊಳಗಡೆ ಆನ್ಲೈನಲ್ಲೇ ಅಪ್ರೂವಲ್ ಮಾಡಿಕೊಡ್ತೀವಿ. ಅವರು ಡ್ರಾಫ್ಟನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಆನ್ಲೈನಲ್ಲಿ ಓಕೆ ಕೊಟ್ಟರೆ ಅಪ್ರೂವ್ ಆಗುತ್ತೆ. ಅವ್ರು ಪ್ರಿಂಟೌಟ್ ತೊಗೋಬೋದು. ಇದು ರೋಲ್ಔಟ್ ಮಾಡಿದ್ದಾರೆ ಇವತ್ತಿಂದ. ಕರ್ನಾಟಕ ರಾಜ್ಯಾದ್ಯಂತ ರೋಲ್ಔಟ್ ಮಾಡಿದ್ದಾರೆ. ಇದು ಪಬ್ಲಿಕ್ಸಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ವಿಚಾರ. ಈ ಹಿಂದೆ ಬೆಂಗಳೂರಿನಲ್ಲಿ ಮಾತ್ರ ಬಿಟ್ಟಿದ್ದರು, ಏನು BBMP ವ್ಯಾಪ್ತಿಯಲ್ಲಿ ಮಾತ್ರ ಬಿಟ್ಟಿದ್ದರು. BBMPಯಲ್ಲಿ ತುಂಬ ಸಕ್ಸಸ್ ಆಗಿದೆ. ಇವತ್ತು ಏನು ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿ ಇದನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇದು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು, ಈ ಹಿಂದೆ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರ್ನಾಟಕ ಒನ್ನಲ್ಲಿ ಹಾಕ್ಬಿಟ್ಟು ಕೊಡ್ತಾಯಿದ್ರು. ಕರ್ನಾಟಕ ಒನ್ನಲ್ಲಿ ಮಾಡಿದ್ದು ನಮಗೆ ತುಂಬ ಸಂತೋಷ ಗೌರ್ಮೆಂಟು. ಯಾಕೆಂತಂದರೆ ಮುಂಚೆ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಬಂದಾದಮೇಲೆ ನಾವು ಬಿಲ್ ಕಲೆಕ್ಟರ್ ಲಾಗಿನಲ್ಲಿ ಡಾಟಾ ಎಂಟ್ರಿ ನಾವೇ ಮಾಡಿಬಿಟ್ಟು ಅಪ್ರೂವಲ್ ಮಾಡ್ತಕ್ಕಂಥದ್ದು ಲೇಟ್ ಆಗ್ತಾಯಿತ್ತು. ಈಗ ಅವರು ಪಬ್ಲಿಕ್ ಡೊಮೈನಲ್ಲಿ ಬಿಟ್ಟಿರೋದ್ರಿಂದ ಅವರೇನೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದ್ರಿಂದ ನಮಗೆ ನಗರಸಭೆಯಲ್ಲಿ ಈಸಿ ಆಗುತ್ತೆ ಕೆಲಸ ಮಾಡ್ತಕ್ಕಂಥದ್ದು. ನಾವೇನು ಅವ್ರದ್ದು ಡಾಕ್ಯುಮೆಂಟನ್ನು ಇಲ್ಲಿ ನಮ್ಮ ರೆಕಾರ್ಡ್ಸಲ್ಲಿ, ಮೂಲ ರೆಕಾರ್ಡ್ಸಲ್ಲಿ MIR 19ನಲ್ಲಿ ಮುನ್ಸಿಪಲ್ ಅಸೆಸ್ಮೆಂಟ್ ರೆಕಾರ್ಡ್ಸಲ್ಲಿ ನಾವು ಚೆಕ್ ಮಾಡ್ಕೊಂಡು ಕಂದಾಯ ಎಷ್ಟು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಬಿಟ್ಟು ನಾವು ಬೇಗ ಈ ಆಸ್ತಿಯನ್ನು ಅವ್ರಿಗೆ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಅದೊಂದು ಸುಮಾರು ಒಂದು 45 ಲಕ್ಷಕ್ಕೂ ಹೆಚ್ಚು ಈ ಆಸ್ತಿನ ಡ್ರಾಫ್ಟ್ ಬಿಟ್ಟಿದ್ದಾರೆ ಇಡೀ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ. ನಮ್ಮಲ್ಲಿ ನಾವು ಈಗ ಕಳೆದ 2 ವರ್ಷದಲ್ಲಿ ಸುಮಾರು 10,198 ಈ ಆಸ್ತಿನ ಈಗಾಗಲೇ ನಾವು ನಾಗರಿಕರಿಗೆ ವಿತರಿಸಿದ್ದೀವಿ. ಈಗ ಇನ್ನು ಸುಮಾರು ಟೋಟಲ್ 26,000 ಆಸ್ತಿ ಇದೆ. ಅದರಲ್ಲಿ ಇನ್ನು 16,000 ಆಸ್ತಿಗೆ ಈ ಆಸ್ತಿ ಆಗಬೇಕಾಗಿದೆ. 16,000 ಬಾಕಿ ಇದೆ. 10,198 ಆಗಿದೆ. ಅಷ್ಟಕ್ಕೂ ಸಹಿತ ಇನ್ನು 1 ವರ್ಷದೊಳಗಡೆ ಅಷ್ಟು ಬೇಗ ನಾವು ಪೂರ್ತಿ ಕಂಪ್ಲೀಷನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಗರಸಭೆಯ ಉದ್ದೇಶ. ಯಾಕೆಂತಂದರೆ ಇವತ್ತು ಈ ಆಸ್ತಿ ಇಲ್ಲ ಅಂತಂದರೆ, ಈ ಸ್ವತ್ತು ಇಲ್ಲ ಅಂದರೆ ಏನೂ ಅವ್ರಿಗೆ ನಾಗರಿಕರಿಗೆ ಏನು ಸೌಲಭ್ಯಗಳು ಸಿಗ್ತಾಗಿಲ್ಲ. ಪ್ರತಿಯೊಂದು ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಆಗಲಿ, ನೆಕ್ಸ್ಟು ಅವ್ರಿಗೆ ಡಾಕ್ಯುಮೆಂಟ್ ಆಗಲಿ, ಆಸ್ತಿ ಮಾಲೀಕತ್ವ ದಾಖಲೆ ಆಗಲಿ, ಅದು ಮುಖ್ಯವಾಗಿ ಈ ಆಸ್ತಿ ಮೂಲಕನೇ ಅವರು ಚೆಕ್ಕು ಮಾಡ್ಕೋಬೋದು, ಅವರು ತಿಳ್ಕೊಬೋದು. ಆಮೇಲೆ ಜೊತೆಗೆ ಆನ್ಲೈನ್ ಮೂಲಕನೂ ಸಹಿತ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.